ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ನಮ್ಮ ಕಲಬುರಗಿ ರೈಲ್ವೆ ಸ್ಟೇಷನ್ ಎದುರ ಅಂದ್ರೆ ಸ್ಟೇಷನ್ ಬಜಾರ ಒಳಗ ಒಂದು 308 ವರ್ಷ ಇತಿಹಾಸ ಇರುವಂಥ ಒಂದು ವಿಠ್ಠಲ್ ರುಕ್ಮಿಣಿ ದೇವಸ್ಥಾನ ಅದ. ಬಹಳಷ್ಟು ಮಂದಿ ಈ ಸ್ಥಳದ ಒಳಗ ಇಷ್ಟೊಂದು ಹಳೇ ದೇವಸ್ಥಾನ ಅದ ಅಂಥೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದೇ ದೇವಸ್ಥಾನ ತೋರಿಸ್ಬೇಕು ಅಂತ ಹೋಗಿದ್ದಾರೆ. ಇದು 308 ವರ್ಷ ಇತಿಹಾಸ ದೇವಸ್ಥಾನಕ್ಕೆ ಅದ. ಅದು ಅಲ್ಲದೆ ವಿಷ್ಣುವಿನ ದಶಾವತಾರ ಮೂರ್ತಿಗಳು ಕೂಡ ಇಲ್ಲಿ ನೋಡ್ಬೋದು. ಅದು ಅಲ್ಲದೆ ಅಷ್ಟವಿನಾಯಕ ದೇವ್ರದ್ದು ಮೂರ್ತಿಗಳು ಕೂಡ ಇಲ್ಲಿ ಅವರು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಹೇಳಿದ್ರೆ, ವರ್ಷನಾಗ 24 ಏಕಾದಶಿಗಳು ಬರ್ತಾವೆ. ಅದೇ ರೀತಿ ಜುಲೈ ತಿಂಗಳದಾಗ ಆಷಾಢ ಏಕಾದಶಿ ಅದ. ಅವತ್ತಿನ ವಿಶೇಷ ಇಲ್ಲಿ ಪೂಜೆ ಇರ್ತದೆ ಮತ್ತು ಭಜನೆ ಇರ್ತದೆ. ಅಂದ್ರೆ ಸಲುವಾಗಿ ಎಲ್ಲರೂ ಹೋಗಿ ಈ ವಿಠ್ಠಲ್ ದೇವ್ರದ್ದು ಆಶೀರ್ವಾದ ಪಾತ್ರ ಆಗೋಣ ಅಂಥೇಳಿ ನಾವು ಕೇಳ್ಕೊತೀವಿ. ಅಂದ್ರೆ ಜುಲೈ ತಿಂಗಳದಾಗ ಇರ್ತದೆ ಕೇಳಿದು ಹೇಳಿದಾರೆ ಹಿರಿಯರು. ಹಿರಿಯರ ಆಶೀರ್ವಾದ ಚಿಕ್ಕವರಿಗಿರಲಿ. ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಫ್ರೆಂಡ್ ಆಗಿ, ಇನ್ಸ್ಟಾಗ್ರಾಮ್ ಫ್ರೆಂಡ್ ಆಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ಓ ನಮಃ ಶಿವ. ಶರಣ ಶರಣಾರ್ಥಿ.
ಮುಂದೆ ಹಿರಿಯರು ಬರ್ತಾರೆ, ಏನಂತಾರಂಬ ಕೇಳಂಬರ್ರಿ. ಓಂ ನಮಃ ಶಿವಾಯ. हर वर्ष आषाढ़ एकादशी के दिन और कार्तिक एकादशी दोनों में भव्य जो पंढरपुर का पूरा पूजा का पद्धति है उसको हम लोग यहाँ भी फॉलो करते हैं. तो सभी भक्तों को सूचित किया जाता है कि आषाढ़ एकादशी जो कि 6 तारीख को है, उस दिन सभी भक्त आकर के दर्शन प्राप्त करें. ಹ್ಯಾಂಗೆ ಪಂಢರ್ಪುರದಾಗ ನಡೀತದ ಆಷಾಢ ಏಕಾದಶಿಗೆ ಯಾವುದೇ ಏಕಾದಶಿ ಇರಲಿ ಪಂಢರ್ಪುರದಾಗ ಹ್ಯಾಂಗೆ ಪಾದನ ದರ್ಶನ, ನಮ್ಮಲ್ಲಿ ಪಾದನ ದರ್ಶನ ಇಟ್ಟಿದ್ದೀವಿ ನಾವು. ಎಲ್ಲರೂ ಒಳಗೆ ಪಾದನ ದರ್ಶನ ಕೊಡ್ತೀವಿ. ಆ ಥರ ಮಾಡೋದು 307 ವರ್ಷದಿಂದ ಹಳಿ ದೇವಸ್ಥಾನ. ಈ ಆಷಾಢ ಏಕಾದಶಿ ದಿನದಂದು ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಆಷಾಢ ಏಕಾದಶಿ ಬರುವವರೆಗೂ ನಮ್ಮ ವಿಠ್ಠಲ ರುಕ್ಮಿಣಿ ದೇವರಿಗೆ ಬೆಳ್ಳಿ ಕವಚಗಳನ್ನು ಮಾಡಲು ಉದ್ದೇಶಿಸಿದ್ದೀವಿ. ಜನರಿಂದ ಮತ್ತು ಹೊರಗಿನ ಜನರಿಗೆ ಏನು ಕೇಳ್ಕೊತೀವಿ ಅಂತಂದರೆ ತಮ್ಮ ತನು ಮನ ಜನರಿಂದ ತಾವು ಸಹಾಯ ಮಾಡಿ ಈ ನಮ್ಮ ಬೆಳ್ಳಿ ಕವಚ ನಮ್ಮ ಒಂದು ಆಸೆಯನ್ನು ಈಡೇರಿಸಿ ದೇವರ ಕೃಪೆಗೆ ಪಾತ್ರ ತೋರ್ಸಾಗ್ತಿದ್ವಿ.